ನೋಡಿ ಕ್ವಶನು, ಯೂಸ್ ಟೇಲರ್ ಸೀರೀಸ್ ಮೆಥಡ್ ಟು ಫೈಂಡ್ y at x is equal to 0.1 and x is equal to 0.2 up to 4 degree terms. Given dy by dx is equal to 2y plus 3 into e power x, comma y of 0 is equal to 0. ನೋಡಿ ಈ ಥರ ಕ್ವಶನ್ಸ್ ಕೇಳಿದ್ದಾರೆ. ಯಾವ ಥರ ಮಾಡೋದು ನೋಡಿ, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಸೊಲ್ಯೂಷನ್ ನೋಡಿ, ವೀಡಿಯೋಸ್ ಎಲ್ಲ ನಿಮಗೆ ನಂದು ವಾಟ್ಸಪ್ ಚಾನಲಲ್ಲಿ ನೀವು ಜಾಯ್ನ್ ಆಗಿ, ಮ್ಯಾಥಮೆಟಿಕ್ಸ್ ಟ್ಯೂಟರ್ ಅಂತ. ನಾನು ವಾಟ್ಸಪ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಿಮಗೆ ಎಲ್ಲ ನಿಮ್ಮ ಸಬ್ಜೆಕ್ಟ್ ಕೋಡ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಸಿಗುತ್ತೆ. ನಿಮಗೆ ಕನ್ಫ್ಯೂಷನ್ ಆದರೆ ಅಲ್ಲಿ ಇರುತ್ತೆ, ಸಬ್ಜೆಕ್ಟ್ ಕೋಡ್ ವೈಸು ನಾನು ಹಾಕಿರ್ತೀನಿ ಅಲ್ಲಿ. ಈಗ ನೋಡಿ ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಗಿವನ್ ಡೇಟಾನ ಬರ್ಕೊಳ್ಳಿ. dy by dx is equal to 2y plus 3 e power x. ಮತ್ತು ಏನು ಕೊಟ್ಟಿದ್ದಾರೆ, y of 0 is equal to 1. ಅದೆರಡೂ ಬರ್ಕೊಳ್ಳಿ. ನೋಡಿ, y of 0 is equal to 1. ಈಗ ನೋಡಿ ಇದು ಬರ್ದಾದ್ಮೇಲೆ ನೀವೇನು ಮಾಡಿ, ವಿ ಹ್ಯಾವ್ ಇದನ್ನ x ನಾಟ್ ಅಂತ ಬರ್ಕೊಳ್ಳಿ, ಇದನ್ನ y ನಾಟ್ ಅಂತ ಬರ್ಕೊಳ್ಳಿ. ಇದು x ನಾಟು, ಇದು y ನಾಟ್. ವಿ ಹ್ಯಾವ್ x ನಾಟ್ is 0, y ನಾಟ್ is 1. ಈಗ ನಾವು ಅಂತ ಬರೆದ್ಬಿಟ್ಟು dy by dx ಬದಲು y ಡ್ಯಾಶ್ ಹಾಕ್ಕೊಳ್ಳಿ. ಇದಂಗೆ ಇಟ್ಕೊಳ್ಳಿ, 2y plus 3 into e power x. therefore ಅಂತ ಬರೆದು y ಡ್ಯಾಶ್ ಆಫ್ x ನಾಟ್ ಈಸ್ ಈಕ್ವಲ್ ಟು 2 into y ಅಂದ್ರೇನು 1 ಪ್ಲಸ್ 3 ಟೈಮ್ಸ್ e ಪವರ್ x ಅಂದ್ರೇನು e ಪವರ್ 0. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. 2 into 1 plus 3 into shift to ln 0 ಈಕ್ವಲ್ ಆನ್ಸರ್ ಎಷ್ಟು ಬರುತ್ತೆ, 5. ನೋಡಿ ಇದು ಹೆಂಗೆ ಟೈಪ್ ಮಾಡೋದಂದರೆ 2 into 1 ಮಾಡಿ ಪ್ಲಸ್ 3 into ಶಿಫ್ಟ್ ಲ್ಯಾನ್ ಹೊಡೀರಿ, ಈ ಪವರ್ ಬರುತ್ತೆ, ಅಲ್ಲಿ 0 ಹಾಕಿ 5. ಇದು y ಡ್ಯಾಶ್ ಆಫ್ x ನಾಟ್. ಈಗ ನೋಡಿ ಇಲ್ಲಿ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. ಸಿಂಪಲ್ ಡಿಫ್ರೆನ್ಷಿಯೇಷನ್, ಅದೇನು ಅಷ್ಟೇನು ಕಾಂಪ್ಲಿಕೇಟೆಡ್ ಇರಲ್ಲ. ಈಗ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಬಂದು ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಬಂದು ವೈ ಡಬಲ್ ಡ್ಯಾಶು, ಮತ್ತು ಡಿ ಬೈ ಡಿ ಎಕ್ಸ್ ಆಫ್ ವೈ ಬಂದು ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂದರೆ ವೈ ಡ್ಯಾಶು, ಮತ್ತು ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್. ಇಲ್ಲಿ ಏನಂದರೆ ಈಗ ನೋಡಿ ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವೈ ಡಬಲ್ ಡ್ಯಾಶು, 2 ಕಾನ್ಸ್ಟೆಂಟ್ ಹಂಗೆ ಇಟ್ಕೋಬೇಕು. ಬರೀ 2 ಇದ್ದರೆ ಡಿಫ್ರೆನ್ಷಿಯೇಷನ್ 0. ಇಲ್ಲಿ ಬರೀ 2 ಇಲ್ಲ, 2 ಇಂಟು ವೈ ಇದೆ, ಅದಕ್ಕೆ 0 ಬರೆಯೋಂಗಿಲ್ಲ. ಗೊತ್ತಾಗ್ತಿದೆಯಲ್ವಾ? 2y ಇದ್ದರೆ 2ನ ಹಂಗೆ ಇಟ್ಕೊಂಡು ವೈಗೆ ಡಿಫ್ರೆನ್ಷಿಯೇಷನ್ ಏನು ವೈ ಡ್ಯಾಶ್ ಪ್ಲಸ್ 3 ಇ ಪವರ್ ಎಕ್ಸ್ಗೆ 3 ಹಂಗೆ ಇಟ್ಕೊಳ್ಳಿ, ಇ ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಇ ಪವರ್ ಎಕ್ಸ್. therefore ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ಏನಾಗುತ್ತೆ, 2 ಟೈಮ್ಸ್ ವೈ ಡ್ಯಾಶ್ಗೆ ಏನು ಆನ್ಸರು 5. ಇಲ್ಲಿ ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂಗೆ ಅರ್ಥ ಆಗ್ತಿದೆಯಲ್ವ, ಎಕ್ಸ್ 0 ಇದ್ದಾಗ ವೈ ಡಬಲ್ ಡ್ಯಾಶ್ ಏನು ಅಂತ ಫೈಂಡ್ ಮಾಡಿ ಅಂತ. ಇಲ್ಲಿ 2 ಇಂಟು ವೈ ಡ್ಯಾಶ್ ಏನು ಎಕ್ಸ್ 0 ಇದ್ದಾಗ 5, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವೈ ಡ್ಯಾಶ್ ಜಾಗದಲ್ಲಿ ಈ ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ವ್ಯಾಲ್ಯೂ ಹಾಕಬೇಕು, ಪ್ಲಸ್ 3 ಟೈಮ್ಸ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಜಾಗದಲ್ಲಿ ಏನು ಎಕ್ಸ್ ನಾಟ್ ಏನು 0. ಇಲ್ಲಿ ವೈ ಡ್ಯಾಶ್ ಜಾಗದಲ್ಲಿ ವೈ ಡ್ಯಾಶ್ ವ್ಯಾಲ್ಯೂ, ಎಕ್ಸ್ ಜಾಗದಲ್ಲಿ ಎಕ್ಸ್ ನಾಟ್ ವ್ಯಾಲ್ಯೂ ಏನು 0. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 2 ಇಂಟು 5 ಪ್ಲಸ್ 3 ಇಂಟು ಶಿಫ್ಟ್ ಲ್ಯಾನ್ 0 ಎಷ್ಟು ಬರುತ್ತೆ, 13 ಬರುತ್ತೆ. ಇದಾದಮೇಲೆ ಏನು ಮಾಡಬೇಕಂದ್ರೆ ನೀವು
ವೈ ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. ಇಲ್ಲಿ ನೋಡಿ, ವೈ ಡಬಲ್ ಡ್ಯಾಶ್ ವೈ ಡ್ಯಾಶ್ ಇ ಪವರ್ ಎಕ್ಸ್. ನೋಡಿ, ವೈ ಡ್ಯಾಶ್ಗೆ ವೈ ಡಬಲ್ ಡ್ಯಾಶ್ ಗೊತ್ತು, ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್ ಗೊತ್ತು, ವೈ ಡಬಲ್ ಡ್ಯಾಶ್ಗೆ ಗೊತ್ತಿರಬೇಕು ಸಾಕು ಅಷ್ಟೇ. ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ವೈ ಡಬಲ್ ಡ್ಯಾಶ್ ಅಂದರೆ ವೈ ತ್ರಿಬಲ್ ಡ್ಯಾಶ್. ಈಗ ಮಾಡೋಣ ಡಿಫ್ರೆನ್ಷಿಯೇಷನ್ನು. ಈಗ ನೋಡಿ, ಫಸ್ಟು ವೈ ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ವೈ ತ್ರಿಬಲ್ ಡ್ಯಾಶ್ ಈಸ್ ಈಕ್ವಲ್ ಟು 2 ಟೈಮ್ಸ್ ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ವೈ ಡಬಲ್ ಡ್ಯಾಶ್ ಪ್ಲಸ್ 3 ಟೈಮ್ಸ್ ಇ ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಇ ಪವರ್ ಎಕ್ಸ್. ಇಲ್ಲಿ ದೇರ್ ಫೋರ್ ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 2 ಇಂಟು ವೈ ಡಬಲ್ ಡ್ಯಾಶ್ ಎಷ್ಟು 13 ಪ್ಲಸ್ 3 ಇಂಟು ಇ ಪವರ್ ಎಕ್ಸ್ ಜಾಗದಲ್ಲಿ 0 ಹಾಕಿ. ಇದೇನಾಗುತ್ತೆ 2 ಇಂಟು 13 ಪ್ಲಸ್ 3 ಇಂಟು ಶಿಫ್ಟ್ ಲ್ಯಾನ್ 0 ಎಷ್ಟು ಬರುತ್ತೆ 29 ಬರುತ್ತೆ ಆನ್ಸರ್. ಇದು ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಆಯಿತು. ನೆಕ್ಸ್ಟ್ ವೈ ತ್ರಿಬಲ್ ಡ್ಯಾಶ್ ಆದಮೇಲೆ ಈಗ ನೋಡಿ, ಅವ್ರ ಕ್ವಶನಲ್ಲಿ ಏನು ಕೇಳಿದ್ದಾರೆ, 4 ಡಿಗ್ರಿ ಗಂಟ ಮಾಡಿ ಅಂತ ಕೇಳಿದ್ದಾರೆ. ಅಂದರೆ ವೈ 4 ಡ್ಯಾಶು ಮಾಡಬೇಕು. ನೋಡಿ, ಇಲ್ಲಿ ವೈ ತ್ರಿಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. ಡಿ ಬೈ ಡಿ ಎಕ್ಸ್ ಆಫ್ ವೈ ತ್ರಿಬಲ್ ಡ್ಯಾಶ್ ಬಂದು ವೈ 4 ಡ್ಯಾಶ್. ಇದೇನಾಗುತ್ತೆ, ವೈ ತ್ರಿಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು ವೈ 4 ಡ್ಯಾಶ್ 2 ಇಂಟು ವೈ ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು ವೈ ತ್ರಿಬಲ್ ಡ್ಯಾಶು ಪ್ಲಸ್ 3 ಹಂಗೆ ಇಟ್ಕೊಳ್ಳಿ. ಇ ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಇ ಪವರ್ ಎಕ್ಸ್. ದೇರ್ ಫೋರ್ ವೈ 4 ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 2 ಇಂಟು ವೈ ತ್ರಿಬಲ್ ಡ್ಯಾಶ್ ಎಷ್ಟು 29 ಪ್ಲಸ್ 3 ಇಂಟು ಇ ಪವರ್ 0. ಇಲ್ಲೇನಾಗುತ್ತೆ 2 ಇಂಟು 29 ಪ್ಲಸ್ 3 ಟೈಮ್ಸ್ ಶಿಫ್ಟ್ ಲ್ಯಾನ್ 0 61 ಆಗುತ್ತೆ. ಈಗ ಟೇಲರ್ ಸೀರೀಸ್ ಈಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಟೇಲರ್ಸ್ ಸೀರೀಸ್ ಈಸ್ ಗಿವನ್ ಬೈ, ಇಲ್ಲಿ ಫಾರ್ಮುಲಾ ಏನಿದೆ ಗೊತ್ತಾ, ವೈ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್ ನಾಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಇಂಟು ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಹೋಲ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಪ್ಲಸ್ x minus x naught whole power 3 by 3 factorial y triple dash of x naught plus x minus x naught whole power 4 by 4 factorial y 4 dash of x naught. ಈಗ ನೆಕ್ಸ್ಟ್ ಏನು ಮಾಡಿ, ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ನೋಡಿ, ವೈ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್ ನಾಟ್ ಅಂದರೆ ವೈ ನಾಟು ಎಷ್ಟು 1. ಫಸ್ಟು 1 ಬರ್ಕೊಳ್ಳೋಣ ಪ್ಲಸ್ ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ನಾಟು ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಇಲ್ಲೇ ಇಟ್ಬಿಟ್ಟು ಬರ್ತೀನಿ ನೋಡಿ. 1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ 0, ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ನೋಡಿ, ಎಕ್ಸ್ ನಾಟ್ ಅಂದರೆ 0, ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 5 ಪ್ಲಸ್
ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ 0 ಹೋಲ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2 ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 ಅಥವಾ ಕ್ಯಾಲ್ಸಿಲ್ ಹೊಡೆದ್ರೂ ಬರುತ್ತೆ 13 ಪ್ಲಸ್ ಎಕ್ಸ್ ಮೈನಸ್ 0 ಹೋಲ್ ಪವರ್ 3 ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 6 ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ಇಲ್ಲೇ ಇದೆ 29 ನೆಕ್ಸ್ಟು ಪ್ಲಸ್ ಎಕ್ಸ್ ಮೈನಸ್ 0 ಹೋಲ್ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್ ಅಂದರೆ 24 ವೈ 4 ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ಎಷ್ಟು 61. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ವೈ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಸ್ಟ್ 1 ಬರ್ಕೊಳ್ಳಿ, ಈ 5ನ ಇಲ್ಲಿ ಬರ್ಕೊಬಿಡಿ, ಪ್ಲಸ್ 5 ಎಕ್ಸ್ ಮೈನಸ್ 0 ಏನಾಗುತ್ತೆ ಎಕ್ಸ್ ಆಗುತ್ತೆ. ಆಮೇಲೆ 13/2 ಹೊಡೀರಿ ಕ್ಯಾಲ್ಸಿಲಿ, ನೋಡಿ ಡಿವೈಡ್ ಆಗಲ್ಲ, ಸೇಮ್ ಇದೆ, ಸೇಮೇ ಬರ್ಕೊಳ್ಳಿ, ಪ್ಲಸ್ 13/2 ಎಕ್ಸ್ ಸ್ಕ್ವೇರ್. ಅದೇ ಥರ 29/6 ಹೊಡೀರಿ, 29/6 ಇರುತ್ತೆ ಎಕ್ಸ್ ಕ್ಯೂಬ್. ಸಿಕ್ಸ್ಟಿ 61/24 ಹೊಡೀರಿ, ಅದೇ ಸೇಮ್ ಇದೆ. ಈಗ ವೈ ಆಫ್ 0.1 ಮತ್ತು ವೈ ಆಫ್ 0.2ನ ಫೈಂಡ್ ಮಾಡಿ. ದೇರ್ ಫೋರ್ ವೈ ಆಫ್ 0.1 ಅಂದರೆ ಎಕ್ಸ್ ಜಾಗದಲ್ಲಿ 0.1 ಹಾಕೋದು, 1 ಪ್ಲಸ್ 5 ಇಂಟು 0.1. 0.1 ಮತ್ತು 0.2ಗೆ ಕೇಳಿದ್ದಾರೆ ಲಾಸ್ಟು. ವೈ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0.1 ಮತ್ತು 0.2 ಪ್ಲಸ್ 13/2 ಇಂಟು 0.1 ಸ್ಕ್ವೇರ್ ಪ್ಲಸ್ 29/6 ಇಂಟು 0.1 ಹೋಲ್ ಕ್ಯೂಬ್ ಪ್ಲಸ್ 61/24 ಇಂಟು 0.1 ಹೋಲ್ ಪವರ್ 4. ಆಮೇಲೆ 0.2 ವೈ ಆಫ್ 0.2 ಅಂದರೆ 1 ಪ್ಲಸ್ 5 ಇಂಟು 0.2 ಪ್ಲಸ್ 13/2 ಇಂಟು 0.2 ಹೋಲ್ ಸ್ಕ್ವೇರ್ ಪ್ಲಸ್ 29/6 ಇಂಟು 0.2 ಹೋಲ್ ಕ್ಯೂಬ್ ಪ್ಲಸ್ 61/24 ಇಂಟು 0.2 ಹೋಲ್ ಪವರ್ 4. ನೋಡಿ ಒಂದು ಎಕ್ಸ್ ಜಾಗದಲ್ಲಿ 0.1 ಮತ್ತು 0.2 ಇದನ್ನ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಟೈಪ್ ಮಾಡೋದು, 1 ಪ್ಲಸ್ 5 ಆಲ್ಫಾ ಎಕ್ಸ್ ಆಮೇಲೆ 13/2 ಎಕ್ಸ್ ಸ್ಕ್ವೇರ್ ಯಾವ ಥರ ಪ್ಲಸ್ 13/2 ಆಲ್ಫಾ ಎಕ್ಸ್ ಸ್ಕ್ವೇರ್ ಪ್ಲಸ್ 29/6 ಆಲ್ಫಾ ಎಕ್ಸ್ ಪವರ್ 3 ಪ್ಲಸ್ 61/24 ಆಲ್ಫಾ ಎಕ್ಸ್ ಪವರ್ 4. ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 0.1 ಕೊಡಿ, 1.57 ಬರ್ತಾಯಿದೆ. ಇದನ್ನ 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 1.4 ಡೆಸಿಮಲಲ್ಲಿ ಆನ್ಸರ್ ಬರಲಿ 1.5701. ನೆಕ್ಸ್ಟು ಎಕ್ಸ್ ಜಾಗದಲ್ಲಿ 0.2 ಹಾಕಿ 2.3027. ಅರ್ಥ ಆಗ್ತಿದೆಯಲ್ವಾ? ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ. ಫಸ್ಟು ಗಿವನ್ ಡೇಟಾ ಬರ್ಕೊಳ್ಳಿ, ಇದರಲ್ಲಿ ಎಕ್ಸ್ ನಾಟು, ಇದು ವೈ ನಾಟು, ಇದನ್ನ ವೈ ಡ್ಯಾಶ್ ಅಂತ ಬರೆದುಕೊಳ್ಳಿ. ಇದು ರೈಟ್ ಹಂಗೆ ಇರಲಿ. ವೈ ಡ್ಯಾಶ್ಗೆ ವೈ ಡಬಲ್ ಡ್ಯಾಶ್, 2 ಇಂಟು ವೈಗೆ ವೈ ಡ್ಯಾಶ್, 3 ಇಂಟು ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸು ಡಿಫ್ರೆನ್ಷಿಯೇಷನ್. ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ನಾಟ್ ಹಾಕಿದ್ರೆ ಏನು ಬರುತ್ತೆ ಅಂತ, ಎಕ್ಸ್ ನಾಟ್ ವ್ಯಾಲ್ಯೂ ಹಾಕಿದ್ರೆ 2 ಇಂಟು ವೈ ನಾಟ್ ಏನಾಗುತ್ತೆ 1 ಆಗುತ್ತೆ. ಇಲ್ಲಿ ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಬರೆದಾಗ ಇಲ್ಲಿ ವೈ ಜಾಗದಲ್ಲಿ ವೈ ನಾಟ್ ವ್ಯಾಲ್ಯೂ ಹಾಕಿ, ಎಕ್ಸ್ ಜಾಗದಲ್ಲಿ ಎಕ್ಸ್ ನಾಟ್ ವ್ಯಾಲ್ಯೂ ಹಾಕಿ ಕ್ಯಾಲ್ಸಿಲ್ ಮಾಡಿದ್ರೆ 5 ಬರುತ್ತೆ. ವೈ ಡ್ಯಾಶ್ಗೆ ಡಿಫ್ರೆನ್ಸಿಯೇಷನ್ ವೈ ಡಬಲ್ ಡ್ಯಾಶ್, 2yಗೆ 2y ಡ್ಯಾಶ್, 3 ಇ ಪವರ್ ಎಕ್ಸ್ಗೆ 3 ಇ ಪವರ್ ಎಕ್ಸು. ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ವೈ ಡ್ಯಾಶ್ ಜಾಗದಲ್ಲಿ ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಹಾಕಿ, 3 ಎಕ್ಸ್ ಜಾಗದಲ್ಲಿ ಎಕ್ಸ್ ನಾಟ್ ಹಾಕಿ 13 ಬಂದುಬಿಡುತ್ತೆ. ಆಮೇಲೆ ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ವೈ ತ್ರಿಬಲ್ ಡ್ಯಾಶು,
ಆಮೇಲೆ 2y' ಡಿಫ್ರೆನ್ಷಿಯೇಷನ್ 2y', 3e⁴ಗೆ 3f e⁴x, y3' ಆಫ್ x0 ಅಂದರೆ ಇಲ್ಲಿ y" ಜಾಗದಲ್ಲಿ y" ಆಫ್ x0 ಹಾಕಿ e⁴x ಜಾಗದಲ್ಲಿ x0 ಹಾಕಿ ಆನ್ಸರ್ ಬಂದ್ಬಿಡುತ್ತೆ. ಆಮೇಲೆ y3' ಡಿಫ್ರೆನ್ಷಿಯೇಷನ್ y4' 2 ಟೈಮ್ಸ್ y''ಗೆ y3', ಇದು e⁴xಗೆ e3e⁴x, y4' ಆಫ್ x0ಗೆ 2 ಟೈಮ್ಸ್ y3' ಆಫ್ x0 ಅಂದರೆ 29 ಹಾಕಿ y3' ಆಫ್ x0 ವ್ಯಾಲ್ಯೂ ಹಾಕಿ 3 ಇಂಟು e⁴x ಜಾಗದಲ್ಲಿ x0 ವ್ಯಾಲ್ಯೂ ಹಾಕಿ ಅಷ್ಟೇ. ಆಮೇಲೆ ಟೇಲರ್ ಸೀರೀಸ್ ಇಸ್ ಗಿವನ್ ಬೈ ಅಂತ ಫಾರ್ಮುಲಾ ಬರೀರಿ. ಫಾರ್ಮುಲಾದಲ್ಲಿ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ y ಆಫ್ x0 ಬದಲು y0 ವ್ಯಾಲ್ಯೂ ಹಾಕಿ, y' ಆಫ್ x0 ಗೊತ್ತು ಅದು ಹಾಕಿ, y'' ಆಫ್ x0 ಗೊತ್ತು ಅದು ಹಾಕಿ, 2 ಫ್ಯಾಕ್ಟೋರಿಯಲ್ ಬದಲು 2 ಹಾಕಿ, 3 ಫ್ಯಾಕ್ಟೋರಿಯಲ್ ಬದಲು 6 ಹಾಕಿ, y3' ಆಫ್ x0 ಬದಲು 29 ಹಾಕಿ, ಇದ್ರ ಬದಲು 61 ಹಾಕಿ. ಆಮೇಲೆ y ಆಫ್ ಎಕ್ಸು ಸಿಗುತ್ತೆ ನಿಮಗೆ. ಆಮೇಲೆ ಎಕ್ಸಾಕ್ಟ್ದಲ್ಲಿ 0.1 0.2 ಹಾಕಿ ಫೈನಲ್ ಆನ್ಸರ್ ಬರುತ್ತೆ ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.